ಸ್ಟೆರಾಯ್ಡ್ಸ್ ಎಲ್ಲ ತಗೊಂಡು ಇತ್ತೀಚಿನ ದಿನಗಳಲ್ಲಿ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ನಾವೇನೇ ಮಾಡ್ಬೇಕಂದ್ರೂ ಈಸಿಯಾಗಿ ಆಗಬೇಕು ಅಂಡ್ ಬೇಗ ಆಗಬೇಕು. ಸೊ ಆ ಒಂದು ದಾರಿಯಲ್ಲಿ ಲೈಕ್ ಏನಂತಂದ್ರೆ ಈಸಿಯಾಗಿ ಮತ್ತೆ ಬೇಗ ಬಾಡಿ ಬಿಲ್ಡ್ ಮಾಡ್ಕೊಳ್ಳೋದಕ್ಕೋಸ್ಕರ ಸ್ಟೆರಾಯ್ಡ್ಸ್ ಎಲ್ಲ ತಗೊಳ್ಳುವಂಥದ್ದು, ಕೆಲವೊಂದು ಪ್ರೋಟೀನ್ ಪೌಡರ್ ತಗೊಂಡ್ರೆ ಬೇಗ ಆಗುತ್ತೆ, ಬೇಗ ಬಲ್ಕ್ ಆಗುತ್ತೆ ಅಥವಾ ಬೇಗ ಶೇಪ್ ಬರುತ್ತೆ ಅನ್ನುವಂಥದ್ದಾಗಿರ್ಬೋದು. ಈ ಸ್ಟೆರಾಯ್ಡ್ಸ್ ಮತ್ತೆ ಕೆಲವೊಂದು ಪ್ರೋಟೀನ್ ಪೌಡರ್ಗಳಿಂದ ನಮ್ಮ ಬಾಡಿಗೆ ತುಂಬಾನೇ ನಷ್ಟ ಆಗುತ್ತೆ. ಬಿಕಾಸ್ ಒಂದೊಂದ್ಸಲ ಪ್ರಾಣ ಕಳ್ಕೊಳ್ಳುವಂತ ಸಿಚುವೇಶನ್ ಸಹ ಬರುತ್ತೆ. ಸೊ ಅದು ತಗೊಳ್ಳೋದು ಬೆಟರಾ ಬೇಡವಾ? ಅಂದ್ರೆ ನಿಮ್ ಗೋಲು ಇವಾಗ ಫಾರ್ ಎಕ್ಸಾಂಪಲ್ ಇತ್ತೀಚೆಗೆ ಹೆಚ್ಚಾಗಿರೋದು ಅಂದ್ರೆ ಇನ್ಸ್ಟಾಗ್ರಾಮ್ ಇಂದ ಬಾಡಿ ಬಿಲ್ಡಿಂಗು ಬರೀ ಒಂದೊಂದು ಶೋಕಿಗೆ ಅಂತ ಮಾಡ್ತಾರೆ. ಹೊಸದಾಗಿ ಉಟ್ಕೊಂಡಿರೋದೆಲ್ಲ ಹಂಗೇನೇನೆ ಬರೀ ಒಂದ್ ಶೋ ಮಾಡಬೇಕು ಅಂತ. ಆ ತರದಲ್ಲಿ ಮಾಡೋದು ತಪ್ಪು. ನಿಮ್ಗೆ ಕಂಪ್ಲೀಟ್ ಸ್ಟೆರಾಯ್ಡ್ಸ್ ಮೆಡಿಸಿನ್ ತಗೋಬೇಕಾ ಅಂದ್ರೆ ನೀವು ಪ್ರೊಫೆಷನಲ್ ಬಾಡಿ ಬಿಲ್ಡರ್ ಆಗಬೇಕು. ಇನ್ ಮುಂದೆ ನನ್ನ ಲೈಫ್ನ ಅದರಲ್ಲೇ ಕ್ಯಾರಿ ಮಾಡ್ತೀನಿ ಅಂದಾಗ ಪ್ರಾಪರ್ ಕೋಚ್ ಇರಬೇಕು, ಅದ್ರ ಬಗ್ಗೆ ಕಂಪ್ಲೀಟ್ ತಿಳ್ಕೊಂಡಿರ್ಬೇಕು. ಅಂಥವ್ರ ಹತ್ರ ನಿಮ್ ಬಾಡಿ ಏನು ಫಸ್ಟ್ ಆಫ್ ಆಲ್ ಮತ್ತೆ ಏಜ್ ತಿಳ್ಕೊಬೇಕು. ನಿಮ್ ಏಜ್ ಏನು, ಯಾಕೆ ಬಾಡಿ ಬಿಲ್ಡಿಂಗು ನೀವು ಒಂದು ಶೋ ಮಾಡ್ತೀನಿ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನೀವು ಬಿಗಿನರ್ ಅದು 2 ವರ್ಷ ಬೇಕು. ಅಂತದ್ರಲ್ಲಿ 3 ತಿಂಗಳಲ್ಲಿ 6 ತಿಂಗಳಲ್ಲಿ ಮಾಡ್ತೀನಿ ಅಂದ್ರೆ ಎಷ್ಟು ಬೇಗ ಪೀಕ್ ಹೋಗ್ತಾರಲ್ಲ ಅಷ್ಟು ಬೇಗ ಮೇಲ್ಕ್ ಹೋಗ್ಬಿಡ್ತಾರೆ ಅಷ್ಟೇ. ಅವ್ರ ಏಜ್ ಚಿಕ್ಕದಿರುತ್ತೆ, ಸ್ಲೋ ಪ್ರೋಗ್ರೆಸ್, ನಿಧಾನಕ್ಕೆ ಹೋಗಿ. ಅಂದ್ರೆ ಮೆಡಿಸಿನ್ ಸ್ಟಾರ್ಟ್ ಮಾಡಬೇಕು ಅಂದ್ರೆ ನಿಮ್ ಗೋಲ್ ಹಂಗಿರ್ಬೇಕು. ಪ್ರೊಫೆಷನಲ್ ಬಾಡಿ ಬಿಲ್ಡರ್ ಆಗಬೇಕು. ಸುಮ್ನೆ ಜಸ್ಟ್ ವೇಟ್ ಲಾಸ್ಗೋಸ್ಕರ ವೇಟ್ ತಗೋತೀನಿ ಅಂದ್ರೆ ನೀವು ಈ ಜನರೇಷನ್ ಅಲ್ಲಿ 50 ಕ್ರಾಸ್ ಆಗೋದು ಡೌಟೇ 101%. ಪ್ರಾಪರ್ ಗೈಡೆನ್ಸ್. ಯಾಕಂದ್ರೆ ಫೇಕ್ ಟ್ರೈನರ್ಸ್ಗಳು ತುಂಬಾ ಇದಾರೆ ಇವಾಗ. ಇನ್ಸ್ಟಾಗ್ರಾಮ್ ಅಲ್ಲಿ ಉಟ್ಕೊಂಡಿರೋರು ಫೇಕ್ ಟ್ರೈನರ್ಸ್. ಪ್ರೊಫೆಷನಲ್ಸ್ ಯಾರು ಬಂದು ಮೀಡಿಯಾ ಮುಂದೆ ಮಾತಾಡಲ್ಲ, ಅದ್ ತಗೊಳ್ಳಿ ಇದನ್ನ ತಗೊಳ್ಳಿ ಅಂತ ಬಿಟ್ಟು ಪ್ರಮೋಷನ್ ಕೊಡ್ತಾರೆ ಅಂತ. ಸುಮಾರು ಜನ ಟ್ರೈನರ್ಸ್ಗಳು ಮತ್ತೆ ಒಂದ್ ಶೋ ಮಾಡ್ತಾರೆ, ನೆಕ್ಸ್ಟ್ ಅವರೇ ಕೋಚ್. ಇವತ್ತಿನ ಜನರೇಷನ್ ಆಗ್ತಿರೋದೇ ಇದು. ಎಲ್ಲ 10-15 ವರ್ಷ ಮಾಡಿ ಒಂದು ಜಿಮ್ ಮಾಡ್ಕೊಂಡು ಎಷ್ಟೊಂದ್ ಜನ ಸರ್ವೈವ್ ಮಾಡ್ತಾ ಇರ್ತಾರೆ. ಬಟ್ ಇವತ್ತಿನ ಜನರೇಷನ್ ಒಬ್ಬನ ಹತ್ರ ಒಬ್ಬ ಕೋಚಿಂಗ್ ತಗೋತಾರೆ, ಒಂದ್ ಶೋ ಯಾವ್ದೋ ಒಂದ್ ಶೋ ಮಾಡ್ತಾರೆ. ಅವ್ರು ಗೆಲ್ತಾರೋ ಸೋಲ್ತಾರೋ ಸೆಕೆಂಡ್ರಿ. ಅವ್ರ ಬಾಡಿಗೆ ಯಾವ ತರ ಟ್ರೈನ್ ಮಾಡಿರ್ತಾರೆ, ಫುಡ್ ಇಂದ ಹಿಡಿದು ವರ್ಕೌಟ್ ಇಂದ ಹಿಡಿದು ನೆಕ್ಸ್ಟ್ ಅದನ್ನ ಎಲ್ರ ಮೇಲೆ ಕ್ಯಾರಿ ಮಾಡಕ್ ಇವತ್ತು ಇನ್ಸ್ಟಾಗ್ರಾಮ್ ಅಲ್ಲಿ ಆಗ್ತಾ ಇರೋದೇ ಅದು. ಎಷ್ಟೊಂದ್ ಜನ ಹೆಲ್ತ್ ಇಶ್ಯೂಸ್ ಬರ್ತಾ ಇರೋದೇ ಇದರಿಂದ. ಒಂದ್ ಶೋ ಮಾಡೋದು, ಇನ್ನೊಬ್ರ ಮೇಲೆ ಯಾರು ಏನ್ ಟ್ರೈನ್ ಮಾಡಿದ್ರು ಅದನ್ನ ಇನ್ನೊಬ್ಬ ಫಿಟ್ನೆಸ್ ಕೋಚ್ ಅಂತ ಹಾಕೊಡೋದು. ಫಿಟ್ನೆಸ್ ಕೋಚ್, ವೆಲ್ನೆಸ್ ಕೋಚ್, ಟ್ರೈನ್ ವಿತ್ ಮೀ, ಗೈಡ್ ವಿತ್ ಮೀ. ಇನ್ನೊಬ್ರನ್ನ ನಾವು ಟ್ರೈನ್ ಮಾಡಬೇಕು ಅಂದ್ರೆ ನಮ್ಗೆ ನಾವು ಒಂದು 10 ವರ್ಷ ಆ ಇಂಡಸ್ಟ್ರಿ ಸರ್ವೈವ್ ಆಗಬೇಕು. ಇನ್ನೊಬ್ರು ಹೆಲ್ತ್ ನಮ್ ಕೈ ಕೊಡ್ತಾರೆ ಅಂದಾಗ ನಾವ್ ಎಷ್ಟು ನಾಲೆಡ್ಜಬಲ್ ಆಗಿರ್ಬೇಕು. ನೀವು ಇನ್ನೊಬ್ರು ಬಾಡಿನ ಟ್ರೈನ್ ಮಾಡ್ತೀರಾ ಅಂದಾಗ ನೀವು ಅಷ್ಟೇ ನಿಮ್ಗೆ ನಾಲೆಡ್ಜ್ ಇರಬೇಕು. ವಿತೌಟ್ ನಾಲೆಡ್ಜ್ ಇನ್ನೊಬ್ರು ಬಾಡಿನ ಟ್ರೈನ್ ಮಾಡಕ್ ಆಗಲ್ಲ. ಆತರ ನಿಮ್ ಗೋಲ್ ಸ್ಟ್ರಾಂಗ್ ಇತ್ತಾ, ಪ್ರಾಪರ್ ಗೈಡೆನ್ಸ್ ಕೋಚ್ ಜೊತೆ ತಗೊಳ್ಳಿ, ಇಲ್ಲ ಸ್ಟೂಡೆಂಟ್ಸ್ಗೆ ಕೈ ಹಾಕ್ಬಿಡಿ. ಇನ್ನೊಂದು ಏನಾಗ್ತೈತೆ ಅಂತಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ಬಿಟ್ಟು ಜನ ಇನ್ಫ್ಲೂಯೆನ್ಸ್ ಆಗೋದು ತುಂಬಾ ಜಾಸ್ತಿ ಆಗುತ್ತೆ. ಬಿಕಾಸ್ ಯಾಕಂತಂದ್ರೆ ಯಾರೋ ಒಬ್ರು ಒಂದು ಪೋಸ್ಟರ್ ಹಾಕಿದ್ದಾರೆ ಅಂತಂದ್ರೆ ನಾನು ಹೋಗ್ಬಿಟ್ಟು ನಾನು ಜಿಮ್ಗೆ ಹೋಗ್ತೀನಿ ಅಂತ ಹೋಗ್ತಾರೆ. ನೀವು ಹೇಳ್ದಂಗೆ 1 or 2 days ಹೊಸ ಬಟ್ಟೆ ತಗೊಂಡ್ಬರ್ತಾರೆ, ಹೊಸ ಶೂಸ್ ಎಲ್ಲ ತಗೊಂಡ್ಬರ್ತಾರೆ, ಬಟ್ ಅಲ್ಲಿ ವರ್ಕೌಟ್ ಮಾಡಲ್ಲ. ಅದಾದ ನಂತರ ಮತ್ತೆ ಎಲ್ಲೊಂದು ಸ್ಟೆರಾಯ್ಡ್ಸ್ ಮತ್ತೆ ಈ ಪ್ರೋಟೀನ್ ಪೌಡರ್ ತಗೊಳ್ತಾರೆ. ಅದರಿಂದ ಹೆಲ್ತ್ಗೆ ಏನೆಲ್ಲ ಸೈಡ್ ಎಫೆಕ್ಟ್ಸ್ ಆಗ್ಬೋದು ಅಂತ. ಸೈಡ್ ಎಫೆಕ್ಟ್ ಅಷ್ಟು ಬೇಗ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ಬೇಗ ಏಜ್ ಆದವ್ರ ತರ ಕಾಣಿಸ್ತಾರೆ. ಬೋನ್ ಡೆನ್ಸಿಟಿ ವೀಕ್ ಆಗ್ತಾ ಬರುತ್ತೆ. ಏಜ್ ಆಗ್ತಾ ಬೋನ್ ನ್ಯಾಚುರಲ್ ಆಗಿ ಮೆನ್ಗೆ ವುಮೆನ್ಗೆ ಆಫ್ಟರ್ 35 ಆಫ್ಟರ್ 40 ಬೋನ್ ಡೆನ್ಸಿಟಿ ಲೈಟ್ ಆಗಿ ವೀಕ್ ಆಗ್ತದೆ ಸ್ಟಾರ್ಟ್ ಆಗುತ್ತೆ. ಬಟ್ ಇವ್ರು ಚಿಕ್ಕ ವಯಸ್ಸಲ್ಲೇ 20 ವರ್ಷದಲ್ಲೇ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಅವ್ರಿಗೆಲ್ಲ ಇನ್ನೂ ಬೇಕಾಗುತ್ತೆ. ಸೊ ಅವ್ರು ಮುಂದಕ್ಕೆ ಸರ್ವೈವ್ ಆಗೋದು ಕಷ್ಟ. ಯಾಕಂದ್ರೆ ನೀವು ಬರೀ ಸಪ್ಲಿಮೆಂಟ್ಸ್ ಫುಡ್ ಅಲ್ಲಿ ಮೇಂಟೈನ್ ಮಾಡ್ತೀನಿ ಅಂದಾಗ ನಿಮ್ಮ ಲೈಫ್ ಸ್ಪ್ಯಾನು 10-15 ವರ್ಷ ಎಕ್ಸ್ಟೆಂಡ್ ಆಗುತ್ತೆ. ನೀವು ಅದನ್ನ ಕಮ್ಮಿ ಮಾಡ್ಕೊಂಡ್ ಬರ್ತಾರೆ. ಸೊ ಪ್ರಾಪರ್ ಗೈಡೆನ್ಸ್ ಅಲ್ಲಿ ಇದ್ರೆ PCT ಮಾಡಿದ್ಮೇಲೆ ಅದೇ ಸ್ಟೆರಾಯ್ಡ್ಸ್ ಮೆಡಿಸಿನ್ ಸೈಕಲ್ ಹಾಕಿದ್ಮೇಲೆ ಅದಾದ್ಮೇಲೆ PCT ಮಾಡಿದ್ರೆ ತರ ಬಾಡಿ ಕಂಡೀಷನ್ ಬರುತ್ತೆ. ಬಟ್ ಅದೆಲ್ಲ ಮಾಡ್ಬೇಕು ಅಂದ್ರೆ ನಿಮ್ಮ ಹತ್ರ ನಾಲೆಡ್ಜ್ ಇರಬೇಕು. ಇವತ್ತಿನ ಜನರೇಷನ್ ಒಂದ್ ಶೋ ಮಾಡ್ತಾರೆ, ಕೋಚ್ ಅಂತ ಹಾಕೋತಾರೆ. ಅಂತವ್ರನ್ನ ಯಾವತ್ತೂ ನಂಬಕ್ಕೆ ಹೋಗ್ಬಿಡಿ. ಮತ್ತೆ ಒಬ್ಬೊಬ್ರು ಬಾಡಿ ಟೈಪ್ ಒಂದೊಂದ್ ತರ ಇರುತ್ತೆ. ಎಲ್ರು ಬಾಡಿ ಟೈಪ್ ಒಂದೇ ತರ ಇರಲ್ಲ. ಇವಾಗ ಯಾರೋ ಒಬ್ರು ವರ್ಕೌಟ್ ಮಾಡ್ತಾರೆ, ಅದನ್ನ ಹಾಕಿರ್ತಾರೆ ಅಂದ್ಬಿಟ್ಟು ಇನ್ನೊಬ್ರು ಮಾಡಕ್ ಹೋಗ್ತಾರೆ. ಅವ್ರ ಎಕ್ಸ್ಪೀರಿಯನ್ಸ್ ಹಾಕ್ತಾರೆ, ಅವ್ರ ಎಕ್ಸ್ಪೀರಿಯನ್ಸ್ ವೆಯ್ಟ್ಸ್ ಹೊಡಿತಾ ಇರ್ತಾರೆ. ನೀವು ಇವತ್ತು ಜಿಮ್ಗೆ ಬಂದಿದ್ದೀರಾ, ನಿಮ್ ಕೆಪಾಸಿಟಿ ಏನು, ನಿಮ್ ಗೋಲ್ ಏನು? ಯಾರೋ ಒಬ್ರು ಬಾಡಿ ಬಿಲ್ಡರ್ ಮಾಡ್ತಾ ಇರ್ತಾರೆ, ಅವ್ರು ಹೊಡಿತಾರೆ, ಅವರಷ್ಟೇ ವೇಟ್ಸ್ ಹೊಡಿಬೇಕು. ಇಂಜುರಿ ಆದ್ರೆ ಯಾರು ಮಾಡ್ತಾರೆ? ಅವ್ರು ಜಿಮ್ ಮೇಲೆ ಬರುತ್ತೆ, ಕೋಚ್ ಮೇಲೆ ಬರುತ್ತೆ. ಸೊ ಯಾರು ಗೈಡ್ ಮಾಡ್ತಾ ಇರ್ತಾರೋ ಅವ್ರು ಪ್ರಾಪರ್ ಗೈಡೆನ್ಸ್ ತಗೊಳ್ಳಿ. ಫಸ್ಟ್ ಆಫ್ ಆಲ್ ಮೇನ್ ಥಿಂಗ್ ಏನಾಗ್ತಿದೆ ಅಂದ್ರೆ ಯಾರು ಕೋಚ್ಗಳನ್ನ ಹತ್ರ ಗೈಡೆನ್ಸ್ ತಗೊಳಲ್ಲ. ಇಂಡಿಪೆಂಡೆಂಟ್ ಆಗಿ ಮಾಡೋದು ಜಾಸ್ತಿ. ನನಗೆ ಗೊತ್ತು, ನಾನು ಯಾಕೆ ಅವ್ರನ್ನ ಕೇಳಬೇಕು ಅನ್ನೋ ಅಹಮ್ಮು.
ಇವತ್ತು ಜನರೇಷನ್ ಅಲ್ಲಿ ಹಂಗೆ ಆಗ್ತಾ ಇದೆ. ಫಿಟ್ನೆಸ್ ಮುಂಚೆ ಬಾಡಿ ಬಿಲ್ಡರ್ಸ್ ಹುಡುಕ್ಬೇಕಾಗಿತ್ತು, ಇವಾಗ ಮನೇಲಿ ಹೋಗಿದ್ದಾರೆ. ಇವಾಗ ಯಾರು ಜಿಮ್ ಹೋಗ್ತಾರೋ ಅವರೆಲ್ಲ ಬಾಡಿ ಬಿಲ್ಡರ್ಗಳು. ಫ್ರೀ ಕ್ರಿಯೇಟಿವ್ ಫ್ರೀ ಪ್ರಮೋಷನ್ ಬರುತ್ತೆ ಅಂದ್ಬಿಟ್ಟು ರೀಲ್ಸ್ ಮಾಡಿ 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 ಜನಗಳನ್ನ ಸಿಕ್ಕಿದ್ ಪಕ್ಕಿದ್ದೆಲ್ಲ ತಿಂದು ತಿನ್ನು 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 ಅಂತ ತಿನ್ಕೊಂಡು ಇವಾಗ ನಾವು ಯಾರೇ ಆಗ್ಲಿ ಒಂದು ಕಂಟೆಂಟ್ ಬಿಡ್ತೀನಿ ಅಂದಾಗ ಸ್ವಲ್ಪ ಸೆನ್ಸ್ ಇರಬೇಕು. ಅದನ್ನ ಯಾರು ಬೇಕಾದ್ರೂ ಫಾಲೋ ಮಾಡ್ಬೋದು, ಫಾಲೋ ಮಾಡದೇನೂ ಇರ್ಬೋದು. ಸೊ ಕಂಟೆಂಟ್ ಬಿಡ್ತೀನಿ ಅಂದ್ರೆ ಸ್ವಲ್ಪ ಸೆನ್ಸಿಬಲ್ ಆಗಿ ಬಿಡಿ ಅಂತ ಹೇಳ್ತೀನಿ. ಯಾಕೆಂದ್ರೆ ಹೊಸಬ್ರು ಸ್ಟಾರ್ಟ್ ಮಾಡ್ಬೋದು, ಏನೋ ಹೆಚ್ಚು ಕಮ್ಮಿ ಆದ್ರೆ ಯಾರು ಹೌದು. ಈಗ ಯಾರು ಕೆಲವೊಂದು ರೀಲ್ಸ್ಗಳನ್ನು ಬೇರೆ ಸ್ಟೇಟ್ಗಳಲ್ಲಿ ನೋಡಿದೀನಿ, ಮೆಡಿಸನ್ನ ಹಂಗೆ ಲೈವಲ್ಲೇ ತೋರಿಸ್ತಾರೆ. ಇದನ್ನ ಹಾಕಿ ಇದನ್ನ ಹಾಕಿ ಇದನ್ನ ಹಾಕಿ ಅಂತ. ಯಾರೋ ಒಬ್ಬ, ಇವಾಗ ಎಲ್ರ ಕೈಲೂ ಫೋನ್ ಇದೆ. ಇವಾಗ ಯಾರೋ ಒಬ್ಬ ಸ್ಟಾರ್ಟ್ ಮಾಡ್ದ, ಅವ್ನ ಹಾರ್ಟ್ ರೇಟ್ ಎಲ್ಲಿ ಹೋಗುತ್ತೆ? ಯಾರು ಹೊಣೆ ಅದಕ್ಕೆ? ಸೊ ಅದಕ್ಕೆ ಏನ್ ಹೇಳೋದಂದ್ರೆ, ನಿಮ್ ಕೋಚ್ ಜಿಮ್ಗೆ ಜಾಯ್ನ್ ಆಗ್ತೀರಾ, ನಿಮ್ ಕೋಚ್ ಗೈಡೆನ್ಸ್ ತಗೊಳ್ಳಿ. ಅವ್ರು ಅದಕ್ಕೆ ಕೋಚ್ ಟ್ರೈನ್ ಮಾಡಕ್ಕೆ ಅಂತಾನೆ ಕೋಚ್ ಆಗಿರೋದು. ನೀವು ಅವ್ರನ್ನ ಟ್ರೈನ್ ಮಾಡಿ ಮತ್ತೆ ಕೋಚ್ ಏನ್ ಮಾಡ್ತಾರೆ? ಹೌದು, ಕೇಳ್ಬೇಕು. ಅಹಂ ಬಿಟ್ಟು ಕೇಳ್ಬೇಕು. ನನಗೆ ಎಲ್ಲ ಗೊತ್ತು ಅಂದ್ರೆ ಏನ್ ಹೆಚ್ಚು ಕಮ್ಮಿ ಯಾರು ನೋಡ್ತಾರೆ? ಇಂಜುರಿ ಆದ್ರೆ ಮಿನಿಮಮ್ 3 months ಬೆಡ್ ರೆಸ್ಟ್ ಬೇಕು. ಓವರ್ ವೇಟ್ಸ್ ಹೊಡಿಯಕ್ಕೆ ಹೋಗ್ತಾರೆ. ಇವತ್ತಿನ ಜನರೇಷನ್ ಅದೇ ಪ್ರಾಬ್ಲಮ್ ಆಗ್ತಿದೆ. ಈಗೋ ಲಿಫ್ಟಿಂಗ್ ಮತ್ತೆ ಈಗೋ ಪ್ರಾಬ್ಲಮ್ ಜಾಸ್ತಿ. ನಾನ್ ಯಾಕೆ ಅವ್ರನ್ನ ಕೇಳ್ಬೇಕು? ಕಂಪೇರ್ ಮಾಡ್ಕೋತಾರೆ. ನಾನ್ ನಿಂತರ 3 ತಿಂಗಳು ಬಾಡಿ ಮಾಡ್ಬಿಡ್ತೀನಿ, 3 ತಿಂಗಳು ಬಾಡಿ ನಂದು ಬೇಕಾದ್ರೆ ನಾನು ಫೋಟೋ ಕಳಿಸ್ತೀನಿ. ನಾನು ಫಸ್ಟ್ ಕಾಂಪಿಟೇಷನ್ಗೂ ಈ ವರ್ಷ ನಾನು ಅಷ್ಟು ಮಿಸ್ಟರ್ ವರ್ಲ್ಡ್ ಆಡಿದಾಗೂ ಎಷ್ಟು ವರ್ಷ ತಗೊಂಡಿದ್ದೀನಿ ಅಂತ. ಆ ಬಾಡಿಗೆ 5 kg ಪುಟನ್ ಆಗಿದ್ದೀನಿ ಅಷ್ಟೇನೆ. ಎಷ್ಟು ಹೇಳಿ? 7 ವರ್ಷಕ್ಕೆ 7 ವರ್ಷ ನಾನು ಬಾಡಿ ಬಿಲ್ಡಿಂಗ್ ಮಾಡಿದ್ದೀನಿ. 7 ವರ್ಷದಲ್ಲಿ ನಾನು ಡಿಸ್ಟ್ರಿಕ್ಟ್ ಇಂಟರ್ನ್ಯಾಷನಲ್ ಬರೋಕ್ಕೆ 65 kg 70 kg ಅಷ್ಟೇ ಬಂದಿರೋದು ನಾನು. ಸೊ ತಿಳ್ಕೊಳ್ಳಿ, ಇದರಲ್ಲೇ ಅದೇ ಫೇಕ್ ಯಾವುದು ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾ ಅದೇ ಬೇರೆ, ರಿಯಾಲಿಟಿನೇ ಬೇರೆ. ಸೋಷಿಯಲ್ ಮೀಡಿಯಾ ತೋರಿಸೋಷ್ಟು ಯಾರು ನಿಜ ಅಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.